ಕಂಗ್ರಾಚ್ಯುಲೇಷನ್ ಇವತ್ತಿಂದ ನೀವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳಿ ಈ ರೀತಿಯಾಗಿ ನಿಮ್ಗೆ ಏನಾದರೂ ಮೆಸೇಜ್ ಬಂದ್ರೆ ಹಾಗೇನೆ ಇಮೇಲ್ ಬಂದ್ರೆ ಸಖತ್ ಖುಷಿ ಆಗುವಂತಹ ಒಂದು ಮೂಮೆಂಟ್ ಇದು. ಆದ್ರೆ ಮೊನಟೈಸೇಷನ್ಗೆ ಅಪ್ಲೈ ಮಾಡುವಾಗ ತುಂಬಾ ಜನ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಇದರಿಂದಾಗಿನೇ ಅವರ ಯೂಟ್ಯೂಬ್ ಚಾನಲ್ ಮೊನಟೈಸ್ ಆಗೋದಿಲ್ಲ ಅಥವಾ ಮೊನಟೈಸ್ ಆಗೋದಕ್ಕೂ ಕೂಡ ತುಂಬಾನೇ ಸಮಯ ತಗೊಳುತ್ತೆ. ಸೊ ಹೀಗಾಗಿನೇ ಈ ವಿಡಿಯೋದಲ್ಲಿ ಸರಿಯಾದ ವಿಧಾನ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ವಿಧಾನವನ್ನ ನೀವು ಕೂಡ ಅನುಸರಿಸಿ ನಿಮ್ಮ ಚಾನಲ್ ಅನ್ನ ತುಂಬಾನೇ ಬೇಗನೆ ಮೊನಟೈಸ್ ಕೂಡ ಮಾಡ್ಕೊಳ್ಬಹುದು. ನಾನು ಕೂಡ ಈಗಾಗಲೇ ಇದೇ ರೀತಿಯಾಗಿ ನನ್ನ ಚಾನಲ್ ಅನ್ನ ಮೊನಟೈಸ್ ಮಾಡಿದ್ದೀನಿ. ಸೊ ಹೀಗಾಗಿನೇ ನನ್ನ ಚಾನಲ್ನ ಎಕ್ಸಾಂಪಲ್ ಅನ್ನ ಕೊಟ್ಟೇನೆ ಪ್ರೊಸೀಜರ್ ಅನ್ನ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ನೋಡ್ತಾ ಇರಬಹುದು ನನ್ನ ಚಾನಲ್ ಇಲ್ಲಿದೆ. ಹಾಗೇನೆ 1000 ಸಬ್ಸ್ಕ್ರೈಬರ್ ಆಗಿದೆ ಆಲ್ರೆಡಿ. 1068 ಸಬ್ಸ್ಕ್ರೈಬರ್ ಆಗಿತ್ತು. ಜೊತೆಗೆ ಇದರಲ್ಲಿ ನಂದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿತ್ತು. 4000 ವಾಚ್ ಟೈಮ್. ಸೊ ಇವಾಗ ನಾನು ಇಲ್ಲಿ ಅರ್ನ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಬರುತ್ತೆ ನನಗೆ. ಸೊ ಇಲ್ಲಿ ಮೊನಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಕೇಳ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರಬಹುದು ಅರ್ನ್ ಆನ್ ಯೂಟ್ಯೂಬ್ ಅಂತ ಇದೆ. ಸ್ಟಾರ್ಟ್ ಯುವರ್ ಜರ್ನಿ ಅಂತ ಕೂಡ ಇರುವಂತದ್ದು ಅರ್ನಿಂಗ್ ಜರ್ನಿ. ಸೊ ಇದರಲ್ಲಿ ವಾಚ್ ಪೇಜ್ ಆಡ್ ಬರುತ್ತೆ, ಶಾರ್ಟ್ ಫೀಡ್ ಆಡ್ಸ್ ಬರುತ್ತೆ, ಮೆಂಬರ್ಶಿಪ್ ಇದೆ, ಸೂಪರ್ಸ್ ಇದೆ, ಹಾಗೇನೆ ಶಾಪಿಂಗ್ಸ್ ಇದೆ. ಬಟ್ ಇದೆಲ್ಲದರಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಮೊದಲನೇದು ವಾಚ್ ಪೇಜ್ ಆಡ್ಸ್. ಸೊ ಇದಕ್ಕೋಸ್ಕರ ನೀವು ಇಲ್ಲಿ ಅಪ್ಲೈ ನೌ ಅಂತ ಇದೆ ನೋಡಿ, ಅದರ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 3 ಸ್ಟೆಪ್ ಇರುತ್ತೆ. ಅರ್ನ್ ಆನ್ ಯೂಟ್ಯೂಬ್ ಅಂತ ಬಂದಿದೆ. ಹಾಗೇನೆ ಇಲ್ಲಿ 3 ಸ್ಟೆಪ್ಗಳಿದಾವೆ ನೋಡ್ತಾ ಇರಬಹುದು. ಸ್ಟೆಪ್ 1, ಸ್ಟೆಪ್ 2 ಹಾಗೇನೆ ಇದು 3. ಸೊ ಇವೆಲ್ಲದನ್ನ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡಬೇಕು. ಸೊ ಇವಾಗ ಸ್ಟೆಪ್ 1 ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಮೆನ್ಷನ್ ಇದೆ. ಸೊ ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ. ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಪೂರ್ತಿಯಾಗಿ ಸ್ಕ್ರೋಲ್ ಮಾಡಿ ಬಾಟಮ್ ತನಕ ನೀವು ಬರಬೇಕಾಗಿರುತ್ತೆ. ಸೊ ಪೂರ್ತಿಯಾಗಿ ಸ್ಕ್ರೋಲ್ ಮಾಡಿದ್ರೆ ಮಾತ್ರನೇ ನೆಕ್ಸ್ಟ್ ಹೋಗ್ಲಿಕ್ಕೆ ಆಗೋದು. ಸೊ ಇಲ್ಲಿ ಐ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಟಿಕ್ ಮಾಡ್ಕೊಂಡು ಅಕ್ಸೆಪ್ಟ್ ಟರ್ಮ್ಸ್ ಅಂತ ಇದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟ ಆಗ್ತಾ ಇದೆ. ಹಾಗೇನೆ ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿ. ಪೇಜ್ ಲೋಡ್ ಆಗ್ತಾ ಇದೆ. ರಿಫ್ರೆಶ್ ಕೊಡ್ಲಿಕ್ಕೆಲ್ಲ ಹೋಗಬೇಡಿ, ಜಸ್ಟ್ ವೇಟ್ ಮಾಡಿ ಸಾಕು. ಇಲ್ಲಿ ನೋಡ್ತಾ ಇರಬಹುದು ಸ್ಟೆಪ್ 1 ಅಂತ ಇದೆ, ಹಾಗೇನೆ ಡನ್ ಅಂತ ಬಂದಿರುವಂತದ್ದು. ಇವಾಗ ಸ್ಟೆಪ್ 2 ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೀವು ಅಡ್ಸೆನ್ಸ್ಗೋಸ್ಕರ ಸೈನ್ ಅಪ್ ಆಗಬೇಕಾಗಿರುತ್ತೆ ಅಥವಾ ಆಲ್ರೆಡಿ ಅಡ್ಸೆನ್ಸ್ ಅಕೌಂಟ್ ಇದ್ರೆ ಅದನ್ನೇ ಇವಾಗ ಇಲ್ಲಿ ಲಿಂಕ್ ಮಾಡಬೇಕಾಗಿರುತ್ತೆ. ಇದಕ್ಕೋಸ್ಕರ ಇವಾಗ ನೀವು ಇಲ್ಲಿ ಸ್ಟಾರ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಅಡ್ಸೆನ್ಸ್ ಅನ್ನ ಲಿಂಕ್ ಮಾಡಬೇಕು. ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಈ ಒಂದು ಸ್ಟೆಪ್ಗೋಸ್ಕರ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 3 ಆಪ್ಷನ್ ಬರುತ್ತೆ. ಮೊದಲನೇದು ನಿಮ್ಮ ಹತ್ರ ಆಲ್ರೆಡಿ ಅಡ್ಸೆನ್ಸ್ ಅಕೌಂಟ್ ಇದೆ ಅನ್ನೋದಾದ್ರೆ ಅದನ್ನ ನೀವು ನಿಮ್ಮ ಯೂಟ್ಯೂಬ್ಗೆ ಲಿಂಕ್ ಮಾಡ್ಕೊಳ್ಬಹುದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಡ್ಸೆನ್ಸ್ ಅಕೌಂಟ್ ಇಲ್ಲ ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್. ಇನ್ನು ಐ ಡೋಂಟ್ ನೋ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಏನು ಯೂಸ್ ಇಲ್ಲ. ಸೊ ನನ್ನ ಹತ್ರ ಇವಾಗ ಅಡ್ಸೆನ್ಸ್ ಅಕೌಂಟ್ ಇಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಹೀಗಾಗಿ ನಾನು ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಅಡ್ಸೆನ್ಸ್ ಅಕೌಂಟ್ ಇದ್ರೆ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇದರಲ್ಲಿ ಯಾವ ಜಿಮೇಲ್ ನಲ್ಲಿ ನಿಮ್ಮ ಒಂದು ಅಡ್ಸೆನ್ಸ್ ಅಕೌಂಟ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ಹೊಸದಾಗಿ ಅಕೌಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಜಿಮೇಲ್ ಇಂದ ಆಗಿದೆಯೋ ಆ ಜಿಮೇಲ್ ಅನ್ನ ಹೊರತುಪಡಿಸಿ ಬೇರೊಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ತುಂಬಾನೇ ಒಳ್ಳೆಯದು. ಅದೇ ಜಿಮೇಲ್ ಮಾಡಿದ್ರು ಕೂಡ ನಡೆಯುತ್ತೆ, ಬಟ್ ಬೇರೆ ಜಿಮೇಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ನಿಮ್ಗೆ ಅದನ್ನೇ ರೆಕಮೆಂಡ್ ಮಾಡೋದು. ಇದಾದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಯುವರ್ ಚಾನಲ್ ಅಂತ ಬರ್ತಾ ಇದೆ ನೋಡಿ, ಮೊದಲನೇ ಆಪ್ಷನ್. ಸೊ ಇಲ್ಲಿ ಇವಾಗ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ, ಯುವರ್ ಚಾನಲ್ ಅಂತ. ಸೊ ಇಲ್ಲಿ ನಿಮ್ಮ ಚಾನಲ್ ನ ಲಿಂಕ್ ಆಟೋಮೆಟಿಕ್ ಆಗಿನೇ ಬಂದಿರುತ್ತೆ. ಇನ್ನು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಕಂಟ್ರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಪ್ಷನ್ ಇಲ್ಲಿದೆ, ಓಕೆ ಇಲ್ಲಿದೆ, ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ ಬಾಟಮ್ ಅಲ್ಲಿ. ಸೊ ಇಲ್ಲೇನು ಬಂದಿದೆ ಇದನ್ನ ನೀವು ಇಗ್ನೋರ್ ಮಾಡಬಹುದು, ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಇಲ್ಲಿ ನೋಡ್ತಾ ಇರಬಹುದು ಅಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ, ಹಾಗೇನೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ. ಸೊ ಇದನ್ನ ಪೂರ್ತಿಯಾಗಿ ಸ್ಕ್ರೋಲ್ ಮಾಡ್ತಾ ಬರಬೇಕು ನೀವು. ಈ ರೀತಿಯಾಗಿ ಪೂರ್ತಿಯಾಗಿ ಸ್ಕ್ರೋಲ್ ಮಾಡಿ. ಹಾಗೇನೆ ಇಲ್ಲಿ ಐ ಹ್ಯಾವ್ ರೀಡ್ ಅಂಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟಪ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಪೇಜ್ ಅನ್ನ ರಿಫ್ರೆಶ್ ಮಾಡ್ಲಿಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ವೇಟ್ ಮಾಡಬೇಕು. ಪೇಜ್ ಆಟೋಮೆಟಿಕ್ ಆಗಿನೇ ಲೋಡ್ ಆಗುತ್ತೆ. ಯಾವುದೇ ರೀತಿಯಾಗಿ ಎರರ್ ಕೂಡ ಬರೋದಿಲ್ಲ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ, ಕಸ್ಟಮರ್ ಇನ್ಫಾರ್ಮೇಶನ್ ಅಂತ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅಕೌಂಟ್ ಟೈಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಡಿವಿಜುವಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಇದು ತುಂಬಾನೇ ನಿಮಗೆ ಉಪಯೋಗ ಬರುತ್ತೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ. ಇನ್ನು ನೇಮ್ ಅಂಡ್ ಅಡ್ರೆಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಸರಿಯಾಗಿ ಹೆಸರನ್ನ ಎಂಟ್ರಿ ಮಾಡಬೇಕು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರಾಗಿರಬಹುದು, ಅಥವಾ ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನ ಎಂಟ್ರಿ ಮಾಡಬೇಕು. ಸೊ ಶಾರ್ಟ್ ಆಗಿ ಎಂಟ್ರಿ ಮಾಡೋದಾಗಿರಬಹುದು ಅಥವಾ
ಪಾನ್ ಕಾರ್ಡ್ ಅಲ್ಲಿ ಇಲ್ಲದೆ ಇರೋ ರೀತಿನಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ಮುಂದೆ ವೆರಿಫಿಕೇಶನ್ ಅಲ್ಲಿ ಇದು ಫೇಲ್ ಆಗುತ್ತೆ, ನಿಮಗೆ ಅಮೌಂಟ್ ಬರೋದೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಪಾನ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡೋದ್ರಿಂದ ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಹಾಗೇನೆ ಡೀಟೇಲ್ಸ್ ಎಲ್ಲ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ. ಮೊದಲು ಆಧಾರ್ ಕಾರ್ಡ್ ಅಲೋ ಇತ್ತು, ಬಟ್ ಇವಾಗ ಅಲೋ ಇಲ್ಲ. ಸೊ ಹೀಗಾಗಿ ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅದರಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಆ ರೀತಿಯಾಗಿ ಹೆಸರನ್ನ ಎಂಟ್ರಿ ಮಾಡಿ ಉಳಿದಿರುವಂತಹ ಡೀಟೇಲ್ಸ್ ಅನ್ನು ಕೂಡ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಲ್ಲಿ ಅವರು ನೀವು ಇನ್ಫಾರ್ಮೇಶನ್ ಅನ್ನ ಎಂಟ್ರಿ ಮಾಡಿದಿರಲ್ವಾ ಅದನ್ನ ರಿವ್ಯೂ ಮಾಡ್ತಾ ಇರ್ತಾರೆ. ಈಗಾಗಲೇ ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟ್ ಇದೆಯೋ ಇಲ್ವೋ ಅದೆಲ್ಲ ಅವರು ಚೆಕ್ ಮಾಡ್ತಾ ಇರ್ತಾರೆ. ಹಾಗೇನೆ ಸ್ವಲ್ಪ ಹೊತ್ತಲ್ಲೇನೆ ಈ ಒಂದು ಪೇಜಿಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ನೀವು ಏನೇ ಕ್ಲಿಕ್ ಮಾಡ್ಬೇಕಂತಿಲ್ಲ, ಆಟೋಮೆಟಿಕ್ ಆಗಿನೇ ಈ ಒಂದು ಪೇಜಿಗೆ ನಿಮ್ಮನ್ನ ವಾಪಸ್ ಕರ್ಕೊಂಡು ಬರುತ್ತೆ. ಈ ಪೇಜ್ ಅಲ್ಲಿ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಪೇಜ್ ರಿಫ್ರೆಶ್ ಆಗುತ್ತೆ. ಹಾಗೇನೆ ಸ್ಟೆಪ್ 2 ಮುಂದ್ಗಡೆ ನೋಡ್ತಾ ಇರಬಹುದು ಇನ್ ಪ್ರೋಗ್ರೆಸ್ ಅಂತ ಇರುವಂತದ್ದು. ಸೊ ಈ ರೀತಿಯಾಗಿ ಬಂದ ಒಂದು 2 ರಿಂದ 3 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10 ನಿಮಿಷದ ಒಳಗಾಗಿ ಇದು ಕೂಡ ಡನ್ ಅಂತ ಬರುತ್ತೆ. ಇವಾಗ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಒಂದ್ ಸ್ವಲ್ಪ ಹೊತ್ತಿನ ನಂತರ ಇದು ಡನ್ ಅಂತ ಬಂದಿರುವಂತದ್ದು. ಸ್ಟೆಪ್ 2 ಕೂಡ ಇವಾಗ ಕಂಪ್ಲೀಟ್ ಆಗಿದೆ. ಸ್ಟೆಪ್ 1 ಸ್ಟೆಪ್ 2 ಎರಡು ಕೂಡ ಮುಗೀತು. ಇವಾಗ ಸ್ಟೆಪ್ 3 ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯಾಗಿ ಇಲ್ಲಿ ಪ್ರೊಸೀಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಒಂದು ಆಪ್ಷನ್ ಕೂಡ ನಿಮ್ಗೆ ಇರೋದಿಲ್ಲ. ಸ್ಟೆಪ್ 2 ಅನ್ನ ನೀವು ಯಾವಾಗ ಕಂಪ್ಲೀಟ್ ಮಾಡ್ತಿರೋ ಆಟೋಮೆಟಿಕ್ ಆಗಿನೇ ಇದು ಸ್ಟೆಪ್ 3 ಗೆ ಪ್ರೊಸೀಡ್ ಆಗುತ್ತೆ. ಹಾಗೇನೆ ಸ್ಟೆಪ್ 3 ಏನಿದೆ ಅದು ಯೂಟ್ಯೂಬ್ ಟೀಮ್ ಕಡೆಯಿಂದ ಆಗುವಂತದ್ದು. ಸೊ ಇವಾಗ ನೀವು ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡಿ ಆಯ್ತು. ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ. ಒಂದ್ ಸ್ವಲ್ಪ ದಿನದ ನಂತರ ನಿಮ್ಗೊಂದು ಮೇಲ್ ಬರುತ್ತೆ. ನೋಡ್ತಾ ಇರಬಹುದು ಇವಾಗ ನನಗೆ ಮೇಲ್ ಬಂದಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಚಾನಲ್ ಮೊನಟೈಸ್ ಆಗಿದೆ ಅಥವಾ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಿಮ್ಮನ್ನ ಅಂತ ಹೇಳಿ ಗೂಗಲ್ ಟೀಮ್ ಕಡೆಯಿಂದ ನಿಮ್ಗೊಂದು ಮೇಲ್ ಬಂದಿರುತ್ತೆ, ನೋಡ್ತಾ ಇರಬಹುದು. ಅದೇ ರೀತಿಯಾಗಿ ನನಗೂ ಕೂಡ ಮೇಲ್ ಬಂದಿದೆ. ಸೊ ಇವಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಅಷ್ಟೇ ನನ್ನ ಚಾನಲ್ ಮೊನಟೈಸ್ ಆಗಿರೋದ್ರ ಬಗ್ಗೆ ಈ ರೀತಿಯಾಗಿ ಒಂದು ಪಾಪ್ ಬಂದಿರುತ್ತೆ. ಸೊ ಈ ಒಂದು ಮೊಮೆಂಟ್ಗೋಸ್ಕರನೇ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ ಯೂಟ್ಯೂಬರ್ಸ್. ಸೊ ಚಾನಲ್ ಅನ್ನ ಮೊನಟೈಸ್ ಮಾಡಿ ಅದರಿಂದ ನಾವು ಇವಾಗ ಅರ್ನಿಂಗ್ ಅನ್ನ ಮಾಡಬಹುದು, ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಾನು ಕೂಡ ಇವಾಗ ರೆಡಿ ಆಗಿದ್ದೀನಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋದಕ್ಕೆ. ನೋಡ್ತಾ ಇರಬಹುದು ಮೊನಟೈಸ್ ಯುವರ್ ವಿಡಿಯೋ ಶಾರ್ಟ್ ಹಾಗೇನೆ ಲೈವ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಟ್ಸ್ ಗೋ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಸೊ ಈ ಪೇಜ್ ಅಲ್ಲೂ ಕೂಡ ಅಷ್ಟೇನೆ ಎಲ್ಲಾ ರೀತಿಯಾದಂತಹ ಮಾನಿಟೈಸೇಷನ್ ಅನ್ನ ಆನ್ ಮಾಡ್ಕೊಳ್ತಾ ಹೋಗಿ. ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್, ಲಾಂಗ್ ವಿಡಿಯೋಗೆ ಸಪರೇಟ್ ಆಗಿರುತ್ತೆ ಹಾಗೇನೆ ಶಾರ್ಟ್ ವಿಡಿಯೋಗೆ ಸಪರೇಟ್ ಆಗಿರುತ್ತೆ. ಅದರಿಂದಾಗಿನೇ ಇಲ್ಲಿ ಅರ್ನ್ ಅನ್ನುವಂತಹ ಆಪ್ಷನ್ ಗೆ ನಿಮ್ಮನ್ನ ಕರ್ಕೊಂಡು ಬಂದಾಗ ಇಲ್ಲಿ ನೋಡ್ತಾ ಇರಬಹುದು ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದೆ. ಅಂತ ಹೇಳಿದ್ರೆ ಇವಾಗ ನೀವು ವಾಚ್ ಪೇಜ್ ಆಡ್ಸ್ ಅನ್ನ ರನ್ ಮಾಡಬಹುದು. ಸೊ ಅದಕ್ಕೋಸ್ಕರ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅವಾಗ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಮೊದಲನೇ ಆಪ್ಷನ್ ಇಂದ ಸೆಕೆಂಡ್ ಆಪ್ಷನ್ ಗೆ ಹೋಯ್ತು. ಹಾಗೆ ಇಲ್ಲಿ ಟರ್ನ್ ಆನ್ ಅಂತ ಇನ್ನೊಂದು ಆಪ್ಷನ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತವೆ, ಸ್ಕ್ರೋಲ್ ಡೌನ್ ಮಾಡಿ ಹಾಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇನೆ ರಿವ್ಯೂ ಯುವರ್ ಆಡ್ ಡಿಫಾಲ್ಟ್ಸ್ ಅಂತ ಇದೆ, ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರ್ತಾ ಇದೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದ್ಸಲ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಕೇಳ್ತಾ ಇದೆ ಮಾನಿಟೈಸ್ ಆಲ್ ಅಂತ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಅವಾಗ ನಿಮ್ಮ ಚಾನಲ್ ಅಲ್ಲಿ ಇರುವಂತಹ ಎಲ್ಲ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಗಳೇನಿದಾವೆ ಅದೆಲ್ಲವೂ ಕೂಡ ಮಾನಿಟೈಸ್ ಆಗುತ್ತೆ. ಸೊ ಇವಾಗ ಈ ಒಂದು ಪೇಜ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಶಾರ್ಟ್ ಫೀಡ್ ಆಡ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಕೂಡ ಟರ್ನ್ ಆನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಶಾರ್ಟ್ ಫೀಡ್ ಅಲ್ಲೂ ಕೂಡ ಆಡ್ಸ್ ಬರೋದಕ್ಕೆ ಆರಂಭ ಆಗಿರುತ್ತೆ. ಇನ್ನು ಮೆಂಬರ್ಶಿಪ್ ಸೂಪರ್ಸ್ ಇದನ್ನೆಲ್ಲ ನೀವು ನಿಧಾನಕ್ಕೆ ಆನ್ ಮಾಡ್ಕೊಳ್ಬಹುದು. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯ ಇವಾಗ ಕಂಟೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಚಾನಲ್ ನ ಮೊನಟೈಸೇಷನ್ ಸ್ಟೇಟಸ್ ಏನಿದೆ ಅದು ಆನ್ ಅಂತ ಆಗಿರುತ್ತೆ. ಅದರಲ್ಲಿ ನೀವು ಹಾಕಿರುವಂತಹ ಎಲ್ಲ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಗಳ ಮುಂದೆ ಕೂಡ ಆನ್ ಅಂತ ಬಂದಿದೆ, ಮೊನಟೈಸೇಷನ್ ಆನ್ ಆಗಿದೆ. ಆ ವಿಡಿಯೋಗೆ ಬರುವಂತಹ ವ್ಯೂಸ್ಗೆ ನಿಮಗೆ ಹಣ ಬರುತ್ತೆ ಅಂತ ಅರ್ಥ. ಇನ್ನು ಅವರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು. ಸೊ ಇಲ್ಲಿ ಗೆಟಿಂಗ್ ಪೇಡ್ ಅಂತ ಇರುವಂತದ್ದು. ಇವಾಗ ತಾನೇ ಚಾನಲ್ ಅನ್ನ ಶುರು ಮಾಡಿದೀರಾ, ಮೊನಟೈಸ್ ಮಾಡ್ಕೊಂಡಿದ್ದೀರಾ. ಸೊ ಹೀಗಾಗಿ ಸ್ವಲ್ಪ ದಿನ ವೇಟ್ ಮಾಡಬೇಕು. ಇನ್ನು ಇಲ್ಲಿ ನಿಮಗೆ ಅಡ್ಸೆನ್ಸ್ ನ ಡೀಟೇಲ್ ಎಲ್ಲವೂ ಕೂಡ ಈ ಒಂದು ಪ್ಲೇಸ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ನಿಮಗೆ ನಿಮ್ಮ ಚಾನಲ್ ಅನ್ನ ಹೇಗೆ ಮೊನಟೈಸೇಷನ್ ಗೆ ಅಪ್ಲೈ ಮಾಡಬೇಕು ಮತ್ತು ಮೊನಟೈಸ್ ಆದ ನಂತರ ಯಾವ ರೀತಿಯಾಗಿ ನಿಮ್ಮ ವಿಡಿಯೋಸ್ ಗಳಿಗೆ ಆಡ್ಸ್ ಬರೋ ರೀತಿ ಟರ್ನ್ ಆನ್ ಮಾಡ್ಕೊಳ್ಳೋದು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆ ಮತ್ತೆ ಸಿಗೋಣ.